ಕಾಮಿಡಿ ಜಾನರ್ ಬಿಟ್ಟು ಹಾ ಒಂದ್ ಸಿನಿಮಾ ಅಂತ ಬಂದ್ರೆ ನಿಮಗೆ ಫೇವ್ರೆಟ್ ಜಾನರ್ ಯಾವ್ದು? ನೀವು ನೋಡೋದಕ್ಕೆ ಇಷ್ಟಪಡೋದು ಯಾವ್ದು? ಯಾವ ತರದ ಸಿನಿಮಾ? ನಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಗೆ ತುಂಬಾ ನೋಡಕ್ ಇಷ್ಟ ಅಂದ್ರೆ ಫ್ಯಾಮಿಲಿ ಎಮೋಷನ್ಸ್ ಹ್ಮ್ ಮೂವಿಗಳು. ಹ್ಮ್ ಹ್ಮ್ ಹ್ಮ್. ನಾನು ಯಾವ ಲೆವೆಲ್ಗೆ ಅಂದ್ರೆ ನಾನು ಈ ಸರಿಗಮಪನಲ್ಲೇ ಯಾರಾದ್ರೂ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರ್ ಬರ್ತಿರಂತ ನನಗೆ. ಸೊ ನನ್ ಆ ತರ ಕ್ಯಾಂಡಿಡೇಟ್. ಹಾ ನನ್ ಸಿನಿಮಾಗಳ ತರ ನೋಡಿದ್ರೆ ಎಮೋಷನ್ಸ್, ತಾಯಿ ಮಗಂದು ಲವ್, ಇನ್ನದ್ ಬಿಟ್ರೆ ಆಕ್ಷನ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ. ಸಿನಿಮಾಗಿಂದ ಬರಕ್ಕಿಂತ ಮುಂಚೆ ನಾವು ಫುಲ್ ಡ್ರೀಮ್ ಅಲ್ಲೆಲ್ಲ ಇದು ಹೆಂಗ್ ಎಗರ್ತಾರೆ ಹೀರೋ ಆಗ್ಬೇಕು, ಸಿನಿಮಾಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಅಂದ್ರೆ ಅವ್ನು ಹೊಡೆದ್ರೆ ಹಿಂಗ್ ಎಗರ್ತಾರಲ್ಲ ಗುರು, ಹಿಂಗ್ ಪಲ್ಟಿ ಎಲ್ಲ ಹೊಡಿತಾರೆ, ಏನ್ ಪವರ್ ಇರುತ್ತೆ. ಈಗೆಲ್ಲ ಮಾಡ್ತಿದ್ದೀರಲ್ಲ ನೀವುನು. ಬಂದ್ಮೇಲೆ ಗೊತ್ತಾಗಿದೆ ವಾಸ್ತವತೆ. ಹೆಂಗ್ ಎಗಿರ್ತಾರೆ ಹೊಡೆದವನಿಗೆ ನೋವಾಗತ್ತೆ ಅಂತ. ನಿಮಗೆ ಮಾಸ್ ಜಾನರ್ ಅಲ್ಲಿ ನಿಮ್ಮನ್ನ ತುಂಬಾ ವಾರ್ಮ್ ವೆಲ್ಕಮ್ ಕೊಟ್ಟಿದ್ದಾರೆ ಜನ. ಅದು ಬಿಟ್ಟು ನಿಮಗ್ ನೋಡೋದಕ್ಕೆ ಇಷ್ಟ ಆಗುವಂತ ಜಾನರ್ಗಳು ಯಾವ್ದು? ನನಗೆ ಪೌರಾಣಿಕ, ಹಿಸ್ಟಾರಿಕಲ್, ಪಿರಿಯಾಡಿಕ್ ಅದ್ ಮಾಡಕ್ ತುಂಬಾ ಇಷ್ಟ ನನಗೆ ಆಗ್ಲಿಂದ. ಯಾಕಂದ್ರೆ ಪೌರಾಣಿಕ ನನಗೆ ಇಲ್ಲ ಅವಾಗಿಂದ ಡ್ರಾಮಾಸ್ ಎಲ್ಲ ಮಾಡ್ತಿದ್ರಿಂದ ನಂಗೆ ಪೌರಾಣಿಕ ಮಾಡಕ್ ತುಂಬಾ ಆಸೆ. ಒಳ್ಳೆ ಸೂಟ್ ಆಗುತ್ತೆ ಹೈಟು ಪರ್ಸನಲ್. 100% ಯಾವ ಹಿಸ್ಟಾರಿಕಲ್ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಚಿಕ್ಕಣ್ಣವ್ರು? ಮಾಡ್ಬೋದು. ಸಾಕಷ್ಟು ಇದಾವೆ ನಮ್ದು ತುಂಬಾ ಐತಿಹಾಸಿಕ ಇದಾವೆ. ಅವರು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ಅಂತಿಲ್ಲ, ಬಟ್ ಮಾಡ್ಬೇಕು. ಬೇಜಾನ್ ಟೈಮ್ ಇದೆ ಆ ತರದೆಲ್ಲ ನಾವ್ ಆಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಣ ನಮ್ಮ ಕನ್ನಡದ ಹೀರೋಗಳು ತುಂಬಾ ಜನ ಇದ್ದಾರೆ ಅಲ್ವಾ? ಹೌದು. ಅವ್ರದ್ರಲ್ಲಿ ಯಾರ್ದನ್ನ ಎತ್ಕೊಂಡು ಒಬ್ಬೊಬ್ಬರದು ನಮ್ಮ ರಾಜರುಗಳದ್ದು ಒಬ್ಬೊಬ್ಬರದು 10 ಸಿನಿಮಾ ಮಾಡ್ಬೋದು. ಆ ತರದ ಸ್ಟೋರಿಗಳೆಲ್ಲ ಅದು ಹೇಳತ್ರಿ ಸ್ಟೈಲ್ ನೋಡಿದ್ರೆ ಯಾಕೋ ಬೇರೆ ತರ ಹೇಳ್ತಾವ್ರು. ನಮ್ ರಾಜರು ಒಬ್ಬೊಬ್ರದ್ದು ಒಂದೊಂದು 10 ಸ್ಟೋರಿ. ಅಂದ್ರೆ ನಾನು ಇತ್ತೀಚೆಗೆ ನೋಡಿರೋದು ಚಿಕ್ಕಣ್ಣ ಈಗ ಅವಾಗ ಮಾತಾಡ್ಸೋದಕ್ಕೂ ಇವಾಗ ನೀವು ಅವ್ರನ್ನ ಈಗ ಮಾತಾಡ್ಸಿ ಈಗ ಒಂದು 3 ವರ್ಷದಲ್ಲಿ ಚೌಕಟ್ಟಲ್ಲಿ ಮಾತಾಡ್ತಾರೆ. ತೂಕವಾಗಿ ಮತ್ತೆ ಇಲ್ಲ ತುಂಬಾ ಓದಿ ತುಂಬಾ ಕೇಳಿ ತುಂಬಾ ತಿಳ್ಕೊಳ್ತಿದ್ದಾರೆ. ಈಗ ಮೊನ್ನೆ ಈಗ ನಾನು ರೀಸೆಂಟ್ ಆಗಿ ಅಲ್ಲಿ ಇಲ್ಲಿ ನೋಡೇ ತಿಳ್ಕೊಂಡಿದ್ದು ಕೃಷ್ಣದೇವರಾಯ ಅವ್ರದ್ದು ಕೇಳಿದ್ರೆ ಅಯ್ಯೋಯ್ಯೋ ಹಿಂಗೆಲ್ಲ ಗುರು ಅಕ್ಕ ಬುಕ್ಕರು, ಮತ್ತೆ ಗಂಡುಗಲಿ ಕುಮಾರರಾಮ, ನಾಲ್ವಡಿ ಕೃಷ್ಣರಾಜ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಇವಾಗ ಏನೇನು ಇದಾವೆ ಈಗೆಲ್ಲ ನಾವು ಮಾಡಿದ್ವಿ ಫೆಸಿಲಿಟೀಸ್ ಅದು ಇದು ಆ ಕಾಲದಲ್ಲೇ ಮಾಡ್ಬಿಟ್ಟವ್ರೆ. ಈ ವಯಸ್ಕರ ಶಾಲೆ ಮಾಡಿದ್ದು ಅವ್ರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮಾಡಿರೋದು ಅವ್ರೆ, ಮಕ್ಕಳಿಗೆ ಎಲ್ಲಾ ಮಕ್ಕಳು ಕೂಲಿ ಮಾಡ್ಕೊಂಡು ಹಂಗೆ ಜಮೀನಲ್ಲಿ ಅದು ಇದು ಆ ತರದ್ ಇರ್ತಿದ್ದಲ್ಲ, ಇಲ್ಲ ಮಕ್ಳು ಓದ್ಲೇಬೇಕು ಮಸ್ಟ್ ಅಂಡ್ ಶುಡ್ ಅಂತ ರೂಲ್ ತಂದಿದ್ದು ಅವ್ರೆ. ಫಸ್ಟ್ ಹೆರಿಗೆ ಹಾಸ್ಪಿಟ್ಲ್ ಕಟ್ಟಿದ್ದು ಅವ್ರೆ. ಅದನ್ನೇ ಹೇಳಿದ್ದು. ಅಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ತಾ ಇದಾರೆ. ಈ ಅವಾಗಿಂಗೂ ಮಾತಾಡೋದಕ್ಕೂ ಇವಾಗ ಅವ್ರ ಹತ್ರ ಮಾತಾಡಿದ್ರೆ 5 ನಿಮಿಷ ಮಾತಾಡಿದ್ರೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಅಲ್ಲ ಹಂಗೆ ನಮ್ಮ ರಾಜರು, ನಾನು ಅದು ಸಾರಿ ಹೆಸರು ಮಾರ್ತೆ, ಈ ಮಧುರೆ ಮೀನಾಕ್ಷಿ ಅದನ್ನ ಹಾಳು ಮಾಡಿ ನಮ್ಮ ಹಂಪಿ ತರಾನೇ ಅದಕ್ಕೆ ಅಟ್ಯಾಕ್ ಮಾಡಿ ಹಾಳು ಮಾಡಿ ಪೂಜೆನೇ ಇರ್ಲಿಲ್ವಂತೆ. ಮತ್ತಿರ್ಗ ನಮ್ಮ ರಾಜರು ಹೋಗಿ ಅಲ್ಲಿ ಯುದ್ಧ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿ ನಮ್ ಕನ್ನಡ ರಾಜರಂತೆ. ಹಂಗೆ ತಿರುಪತಿದು ಒಂದು ಹಿಸ್ಟ್ರಿ ಇದೆ, ಇನ್ನೊಂದಿನ ಮಾತಾಡೋಣ. ಒಂದ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಒಂದ್ ಒಳ್ಳೆ ಇಂಟರ್ವ್ಯೂ ಆಯ್ತು. ವಾಮನ ಸೂಪರ್ ಡೂಪರ್ ಹಿಟ್ ಆಗ್ಬೇಕು, ಎಲ್ಲ ಲಕ್ಷಣ ಆಲ್ರೆಡಿ ಕಾಣ್ತಾ ಇದೆ. ಪಾಸಿಟಿವ್ ಆಗಿದೆ ದೇವ್ರದಯಿಂದ. 10ನೇ ತಾರೀಕು ಒಂದು ದೊಡ್ಡ ಓಪನಿಂಗ್ ಅಂತೂ 100% ನೋ ಡೌಟ್. ನಮ್ಮ ಎಲ್ಲ ನಮ್ಮ ಈಗ ಧನ್ವೀರ್ಗೆ ಶೋಕ್ದಾರ್ ಅಂತ ಇದೀವಿ. ಏನಾರು ಒಂದು ಟೈಟಲ್ ಚೇಂಜ್ ಆಗ್ಬೇಕಲ್ಲ ಆದಷ್ಟು ಬೇಗ. ಚೇಂಜ್ ಅಂದ್ರೆ ಇನ್ನೂ ಒಂಚೂರು ಏನಾದ್ರು ಆಡ್ ಆಗ್ಬೇಕಲ್ಲ. ಚೆನ್ನಾಗಿದೆ, ಜನ ಕೊಟ್ಟಿರೋದೇ ಖುಷಿ. ಅದನ್ನ ಇಟ್ಕೊಂಡ್ರೆ ಯಾಕಂದ್ರೆ ಸಿಗಲ್ಲ ಅಷ್ಟು ಈಸಿಗೆ. ಯಾರಿಗಾದ್ರೂ ಒಬ್ಬರಿಗೆ ಜನ ಪ್ರೀತಿಯಿಂದ ಕರೀತಾರೆ ಅಂದ್ರೆ ತಮಾಷೆ ವಿಷಯ ಅಲ್ಲ. ನೀವು ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಳಕ್ ಆಗಲ್ಲ ಅಲ್ಲ, ಮನ್ಸಾರೆ ಹೃದಯದಿಂದ ಕರಿಬೇಕು. ಸೊ ಅವ್ರು ಅದೇನ್ ಕರೆದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಚೆನ್ನಾಗಿದೆ ಅದು. ಬಟ್ ಆಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಸಿನಿಮಾಗೆ ಅದು ಸಿಕ್ಕಿದ್ದು. ಸುನಿ ಸರ್ ಕಾಂಬಿನೇಷನ್ ಸೂಪರ್. ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಆಮೇಲೆ ಮತ್ತೆ ನಾನು ಈಗ ಹೇಳ್ತಾ ಇದ್ದೀನಿ, ಅಂದ್ರೆ ನಿಮ್ ಸಿನಿಮಾ ಅಲ್ಲ, ಒಟ್ಟಿಗೆ ಸಿನಿಮಾನೇ ಮಾಡಿಲ್ಲ, ಆದ್ರೂ ಬಂದು ಇವತ್ತು ಕುತ್ಕೊಂಡು ಇನ್ನೊಂದ್ ಸಿನಿಮಾನೇ. ನಮ್ ಸಿನಿಮಾ ಅಂದ್ರೆ ಎಲ್ಲಿ ಬರ್ತಿದ್ದೆ, ನಮ್ ಸಿನಿಮಾನೇ ಅಲ್ಲ, ನಿಮ್ ಸಿನಿಮಾನೇ. ನಿಮಗೆ ನಾ ಹೇಳ್ತಾ ಇರೋದು ಆಕ್ಚುಯಲ್ ವಿಷಯ ಹೇಳ್ತಾರೆ. ನಾನ್ ನಿಜವಾಗ್ಲು ಅವ್ರದ್ದು ಏನೇ ಕೆಲಸ ಇದ್ರು ಮೇಡಮ್ ಅದನ್ನ ಬಿಟ್ಟು ಇವಾಗ ಹೇಳ್ತಾರಲ್ಲ ನಮ್ ಸಿನಿಮಾನೇ ಅಂತ, ಅದೆಲ್ಲರಿಗೂ ಬರಲ್ಲ ಆತರ.
ಸೊ ಒಂದು ನನ್ನ ಸಿನಿಮಾ ಅಂದ್ರೆ ರಿಲೀಸು ಅಂತ ಇದ್ದಾಗ ಇಲ್ಲ ಮತ್ತೆ ನನಗೊಂದು 3-4 ಡೇಸಿಂದ ಅಂತೂ ಚಿಕ್ಕ ಬ್ರೋ ಡೈಲಿ ಯಾವಾಗ ಮಾಡೋಣ ಅದ್ರ ಅವಶ್ಯಕತೆ ಇರಲಿಲ್ಲ ಕೇಳಬೇಕು ಅನ್ನೋದು. ಅವ್ರದ್ದೇ 1000 ಕೆಲಸ ಇರುತ್ತೆ, ಅವ್ರದ್ದೇ ಎಷ್ಟು ಶೂಟಿಂಗ್ ನಡೀತದೆ ಎಲ್ಲ ಇದೆ. ಬಟ್ ಸ್ಟಿಲ್ ಆ ಟೈಮ್ ಮಾಡಿಕೊಂಡು ಮಾಡೋದಂತ ಇದೆಯಲ್ಲ, ಅದೇ ಮೇಡಮ್ ಎಲ್ಲ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡೇ ಅವರು ಬೆಳಿಬೇಕು, ನಾವು ಬೆಳಿಬೇಕು ಅನ್ನೋ ಎಲ್ಲರಿಗೂ ಬರಲ್ಲ ಅದು. ಸೊ ಅದಕ್ಕೆ ಚಿಕ್ಕ ಬ್ರೋ ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಮಗೆ ಟೈಮ್ ಕೊಟ್ಟು ನನ್ನ ಸಿನಿಮಾಗೆ ಬಂದು ಈಗ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.